ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ವಾಸ್ತು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್, ಹಾಗೆ ಜ್ಯೋತಿಷ್ಯ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ನಮ್ಮ ಕಾರ್ಯಕ್ರಮ ನೋಡಿದ್ರೆ ನೀವು. ಜನವರಿ 5ನೇ ತಾರೀಕಿಂದ ವಾಸ್ತುಶಾಸ್ತ್ರದ 6 ದಿನದ ಕ್ಲಾಸಸ್ ಇದೆ. ಹಾಗೆ ಫೆಬ್ರವರಿ 10ನೇ ತಾರೀಕಿಂದ 111ನೇ ಬ್ಯಾಚ್ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್ ಶುರು ಆಗ್ತಾ ಇದೆ. 6,999 ತುಂಬ ಕಡಿಮೆ ಮೊತ್ತಕ್ಕೆ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ಒಳ್ಳೆಯ ಅವಕಾಶ, ಉಪಯೋಗ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ಬೋದು. ಈಗಾಗಲೇ 110 ಬ್ಯಾಚಸ್ ಪ್ರೆಸೆಂಟ್, 110ನೇ ಬ್ಯಾಚ್ ಕೂಡ ನಡೀತಾ ಇದೆ. ಸೊ ಸಾಕಷ್ಟು ಜನ ತುಂಬ ಇಂಟ್ರೆಸ್ಟ್ ತೋರಿಸಿ ಜ್ಯೋತಿಷ್ಯವನ್ನು ಕಲಿತಾ ಇದ್ದಾರೆ. ನೀವು ಒಂದು ಪ್ರಯತ್ನ ಪಡಿ, ನಿಮಗೂ ಅದು ಇಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳಿಯುತ್ತೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡೋದಿದ್ರೆ, ಜ್ಯೋತಿಷ್ಯದಲ್ಲಿ ನಾರ್ಮಲ್ ಆಗಿ ಶುಭಗಳಿಗೆ ನೋಡ್ತಾರೆ, ಎಲ್ಲ ವಿಚಾರಕ್ಕೂ ನೋಡ್ತಾರೆ, ಪ್ರತಿ ಒಂದು ವಿಚಾರಕ್ಕೂ ಟೈಮ್ ಚೆನ್ನಾಗಿದೆಯಾ ಅಂತ. ಹೇಗೆ ಇದನ್ನು ನೋಡೋದು, ಎಷ್ಟು ಇಂಪಾರ್ಟೆಂಟ್ ಇದೆ ಇದನ್ನು ನೋಡೋದು? ಯಾವುದೇ ಧರ್ಮ ಆಗಲಿ, ಯಾವುದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಗುಡ್ ಡೇ ಅಂತ ನಾವು ಫಸ್ಟ್ ಹೇಳ್ತೀವಿ. ನೀವು ಬೇರೆ ಯಾವುದೇ ಧರ್ಮ ತೊಗೊಂಡ್ರು ಕೂಡ, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಅವರು ಏನಾದ್ರು ಒಂದು ಹೊಸ ಕೆಲಸ ಮಾಡಬೇಕು ಅಂತಂದರೆ ಒಂದು ಶುಭ ದಿನ ಅಂತ ತಗೊಳ್ತಾರೆ. ನಾವು ಒಂದು ಸ್ಟೆಪ್ ಮುಂದೆ ಹೋಗಿ, ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸ್ವಲ್ಪ ಮುಂದೆ ಹೋಗಿ ನಾವೇನು ತೊಗೊಂಡಿದ್ದೀವಿ ಅಂತಂದರೆ, ಸ್ವಲ್ಪ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಒಂದು ವಿಚಾರ ತೊಗೊಂಡಿದ್ದೀವಿ. ಪ್ರಕೃತಿ ದತ್ತವಾಗಿರ್ತಕ್ಕಂಥ ವಿಚಾರ ಯಾವುದು ಅಂತಂದರೆ, ಸೂರ್ಯ ಭೂಮಿ ಚಂದ್ರದ ಅಲೈನ್ಮೆಂಟ್. ಅವರು ನಮಗೆ ಬರ್ತಕ್ಕಂಥ, ಅಲ್ಲಿಂದ ಬರ್ತಕ್ಕಂಥ ಕಿರಣಗಳು ಶುಭಪ್ರದವಾಗಿರಲಿ ಅಂತ ಹೇಳಿ ಮುಹೂರ್ತ ಅಂತ ಕರೆಯೋದು. ಈ ಮುಹೂರ್ತದಲ್ಲಿ ಏನೇನಿದೆ? ಮೊದಲು ವಾರ, ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶುಭ ವಾರ ಅಂತಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಗುರುವಾರ ತೊಗೊಂಡ್ರೆ ತುಂಬ ಜನ ಒಳ್ಳೆ ವಾರ ಅಂದ್ಬಿಟ್ಟು ರಾಯರ ಹತ್ರ ಹೋಗ್ತಾರೆ, ಸಾಯಿಬಾಬಾ ಹತ್ರ ಹೋಗ್ತಾರೆ, ದತ್ತಾತ್ರೇಯ ಹತ್ರ ಹೋಗ್ತಾರೆ, ಗುರುವಾರ ಅಂತ ಹೇಳ್ತಾರೆ. ಗುರುವಾರ ಎಷ್ಟೊಂದು ಜನ ನಾನ್ ವೆಜ್ ತಿನ್ನಲ್ಲ, ರಾಯರ ವಾರಪ್ಪ ಇವತ್ತು ನಾನ್ ವೆಜ್ ತಿನ್ನಲ್ಲ. ಆ ರೀತಿ ಭಕ್ತಿಪ್ರದವಾಗಿರ್ತಕ್ಕಂಥ ವಾರ. ಕೆಲವರು ಶುಕ್ರವಾರ ತಿನ್ನಲ್ಲ. ಸೊ ಹಾಗೆ ಬುಧವಾರ ವಿಷ್ಣುವಿನ ವಾರ ಅಂದ್ಬಿಟ್ಟು ಈ ಮೂರನ್ನ ಹೆಚ್ಚಾಗಿ ಶುಭವಾರ ಅಂಥೇಳಿ ಮುಹೂರ್ತ ಭಾಗದಲ್ಲಿ ನಾವೇನಾದ್ರು ಇಂಪಾರ್ಟೆಂಟ್ ಕೆಲಸ, ನಾನು ಇಂಥದ್ದು ಇಂಪಾರ್ಟೆಂಟ್ ಕೆಲಸ, ಅಂಥದ್ದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಲ್ಲ. ಅದು ಗೃಹಪ್ರವೇಶ ಆಗಿರ್ಬೋದು, ಮದುವೆ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು, ಅಂಥ ಕ್ಷೇತ್ರದಲ್ಲಿ ಫಸ್ಟ್ ವಾರವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಯಾವುದದು? ಬುಧವಾರ ಅಥವಾ ಗುರುವಾರ, ಶುಕ್ರವಾರ. ಇನ್ನು ಮಿಕ್ಕದ್ದೆಲ್ಲವೂ ಕೂಡ ಅಷ್ಟು ಪವರ್ಫುಲ್ಲಾಗಿರಲ್ಲ. ಸೋಮವಾರ ಕೆಲವರು ಮಾಡ್ತಾರೆ, ಮಂಗಳವಾರ ಶನಿವಾರ ಯಾರೂ ಮಾಡಲ್ಲ. ಭಾನುವಾರ ಇವತ್ತು ರಜಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ರಜಾ ಭಾನುವಾರ. ಸೊ ಆ ಕಾರಣದಿಂದ ಅದು ಮೈಲ್ಡ್. ಅದು ಯಾರ್ಯಾರು ಮುಹೂರ್ತ ಭಾನುವಾರ ಇಡ್ತಾರೋ ಅದು ಅತ್ಯಂತ ಕಮ್ಮಿ ಇರ್ತಕ್ಕಂಥದ್ದು, ಮಧ್ಯಮ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಮಂಗಳವಾರ ಶನಿವಾರಗಳು ಕನಿಷ್ಠ. ಆದರೆ ವೆಸ್ಟ್ ಬೆಂಗಾಲಲ್ಲಿ, ಕಲ್ಕತ್ತಾದಲ್ಲೆಲ್ಲ ಮಂಗಳವಾರ ಇಡ್ತಾರೆ, ಶನಿವಾರ ಇಡ್ತಾರೆ. ಅವರು ಏನೋ ಮಂಗಳವಾರ ಮಂಗಳಕರವಾಗಿರುತ್ತೆ ಅಂತ ಹೇಳಿ ಅವರು ಒಂದು ರೂಲಲ್ಲಿ ಬರ್ತಾರೆ. ನಾನು ರೂಲ್ ಬುಕ್ ಹೇಳ್ತಾ ಇದ್ದೀನಿ, ಯಾಕೆಂದರೆ ಮುಹೂರ್ತ ಭಾಗ ಬೇರೆ, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಹಣೆ ಬರಹ ಬೇರೆ.